ದಾವಣಗೆರೆಯಲ್ಲಿ ಕಳೆದ ವಾರ ಸುರಿದ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಜಗಳೂರು ಎಪಿಎಂಸಿ ಆವರಣದಲ್ಲಿ ತುಂಬಿಟ್ಟ ಮೆಕ್ಕೆಜೋಳ ಚೀಲದಲ್ಲೇ ಮೊಳಕೆ ಒಡೆದಿದೆ. ಮೆಕ್ಕೆಜೋಳ ಕಟಾವು ಮಾಡಿ ಒಣಗಲು ಹಾಕಿದ್ದ ರೈತರಿಗೆ ದಿಕ್ಕು ತೋಚದಂತಾಗಿದೆ. ಮಾರಾಟಕ್ಕೆಂದು ಚೀಲದಲ್ಲಿ ಮೆಕ್ಕೆಜೋಳವನ್ನ ರೈತರು ತುಂಬಿಟ್ಟಿದ್ರು. ಮಳೆಯಲ್ಲಿ ನೆನೆದು ಚೀಲದಲ್ಲೇ ಮೆಕ್ಕೆಜೋಳ ಮೊಳಕೆ ಒಡೆದಿದೆ. ಮಾರಾಟಕ್ಕೂ ಬಾರದೆ ರೀತಿಯಲ್ಲಿ ಮೆಕ್ಕೆಜೋಳ ಮೊಳಕೆ ಒಡೆದಿದೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಮೆಕ್ಕೆಜೋಳ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ನಮ್ಮ ನೆರವಿಗೆ ಬರಬೇಕೆಂದು ಅನ್ನದಾತರು ಒತ್ತಾಯಿಸಿದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಭೂ ಕಬಳಿಕೆ ಆರೋಪ ಮಾಡಿದ್ದಾರೆ. ನಾಳೆ ಒತ್ತುವರಿ ಸಮೀಕ್ಷೆಗಾಗಿ ತನಿಖಾ ತಂಡ ಭೇಟಿ ನೀಡಲಿದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ತಿಳಿಸಿದ್ರು. ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬದ ಒಡೆತನದ ಕಾರ್ಖಾನೆಯಿಂದ ಅರಣ್ಯ ಕಂದಾಯ ಇಲಾಖೆ ಭೂಮಿ ಒತ್ತುವರಿ ಮಾಡಿದ್ದಾರೆಂದು ಸದನದಲ್ಲಿ ಶಾಸಕ ಬಿಪಿ ಹರೀಶ್ ವಿಷಯ ಪ್ರಸ್ತಾಪಿಸಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಶಾಸಕ ಬಿಪಿ ಹರೀಶ್ ಪತ್ರ ಬರೆದಿದ್ರು. ಕ್ರಮ ಕೈಗೊಳ್ಳಲು ಸರ್ಕಾರದ ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒತ್ತುವರಿ ಸಮೀಕ್ಷೆಗೆ 3 ಅಧಿಕಾರಿಗಳ ತಂಡ ರಚಿಸಲಾಗಿತ್ತು. ಕಂದಾಯ ಅರಣ್ಯ ಇಲಾಖೆಯೊಡನೆ ಜಂಟಿ ಸಮೀಕ್ಷೆ ನಡೆಸಿ ವರದಿಗೆ ಸೂಚಿಸಲಾಗಿತ್ತು. ನಾಳೆ ಒತ್ತುವರಿ ಸಮೀಕ್ಷೆಗಾಗಿ ತನಿಖಾ ತಂಡ ಭೇಟಿ ನೀಡಲಿದೆ. ನಾಳೆ ಅಧಿಕಾರಿಗಳು ಸಮೀಕ್ಷೆ ನಡೆಸಿ 15 ದಿನದೊಳಗೆ ವರದಿ ಸಲ್ಲಿಸಲು ಸರ್ಕಾರ ಸೂಚಿಸಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ಜೋರಾಗಿದೆ. ಆರ್ಎಸ್ಎಸ್ ಪಥ ಸಂಚಲನ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ನಟ ಚೇತನ್, ನಮಗೆ ಆರ್ಎಸ್ಎಸ್ ಮಾತ್ರ ಶತ್ರು ಅಲ್ಲ, ಅಸಮಾನತೆಯ ವ್ಯವಸ್ಥೆ ಶತ್ರು ಅಂತ ಹೇಳಿದ್ರು. ಆರ್ಎಸ್ಎಸ್ ಪಥ ಸಂಚಲನಕ್ಕೂ ಅನುಮತಿ ಇದೆ ಅಂದ್ರೆ ಭೀಮ್ ಆರ್ಮಿಗೂ ಅನುಮತಿ ಇದೆ ಅಂತ ನಟ ಚೇತನ್ ಹೇಳಿದ್ರು. ಪ್ರತಿಯೊಬ್ಬರಿಗೂ ಹೋರಾಟ, ಪಥ ಸಂಚಲನ, ರ್ಯಾಲಿ ಮಾಡುವ ಹಕ್ಕು ಇದೆ. ಕಾಂಗ್ರೆಸ್ನ ಕೆಲ ಮಿನಿಸ್ಟರ್ಗಳು ದಲಿತ ಸಂಘಟನೆಗಳನ್ನ ವೈಯಕ್ತಿಕ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ. ಸಮಾಜ ನಿರ್ಮಾಣ ಮಾಡೋದೇ ನಮ್ಮ ಉದ್ದೇಶ. ನೀವೆಲ್ಲ ರಾಜಕೀಯ ಲಾಭಕ್ಕೆ ಒಂದು ಸಂಸ್ಥೆ ನಿಷೇಧ ಒಪ್ಪದೆ ಸೈದ್ಧಾಂತಿಕವಾಗಿ ಸೋಲಿಸಿ ಅಂತ ಚೇತನ್ ಹೇಳಿದ್ರು. ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಾ ಸಚಿವರಿಗೆ, ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಗಾಂಧಿ ಭಾರತದ 100 ವರ್ಷಾಚರಣೆ ಹಿನ್ನೆಲೆಯಲ್ಲಿ 100 ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ. ಆದಷ್ಟು ಬೇಗ ಸಚಿವರು, ಶಾಸಕರು ಡಿಸಿಸಿ ಹಾಗೂ ಬಿಸಿಸಿಗಳಲ್ಲಿ ನಿವೇಶನ ತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭಿಸಿ ಅಂತ ಡಿಕೆಶಿ ಪತ್ರ ಬರೆದಿದ್ದಾರೆ. ನವೆಂಬರ್ 20ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸಲಿದ್ದು, ನವೆಂಬರ್ 20ಕ್ಕೆ ಸಚಿವರಿಗೆ, ಶಾಸಕರಿಗೆ ಡಿಕೆಶಿ ಡೆಡ್ಲೈನ್ ನೀಡಿದ್ದಾರೆ. ರಾಜ್ಯದ ಎಲ್ಲ ಡಿಸಿಸಿ ಹಾಗೂ ಬಿಸಿಸಿಗಳು ಸ್ವಂತ ಕಚೇರಿ ಹೊಂದುವ ಯೋಜನೆಯಾಗಿದ್ದು, ಇದು ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯೂ ಆಗಿದೆ. 100 ಕಾಂಗ್ರೆಸ್ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಆಗಮಿಸಲಿದ್ದಾರೆ. ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಫಲಿತಾಂಶ ಇಂದು ಹೊರಬೀಳಲಿದೆ. 20 ವರ್ಷಗಳಿಂದ ಸವದಿ ಕುಟುಂಬದ ಆಡಳಿತದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ. ಇದೀಗ ಸವದಿ ಕುಟುಂಬ ವಿರುದ್ಧ ಬಿಜೆಪಿಯ ಕುಮಟಳ್ಳಿ ಹಾಗೂ ಮೂಲ ಕಾಂಗ್ರೆಸ್ ನಾಯಕರು ಒಂದಾಗಿದ್ದಾರೆ. ಲಕ್ಷ್ಮಣ ಸವದಿ ಸಹೋದರ ಪರಪ್ಪ ಸವದಿ ಅಧ್ಯಕ್ಷತೆಯಲ್ಲಿ ಕಾರ್ಖಾನೆ ನಡೆದಿದೆ. ರಮೇಶ್ ಜಾರಕಿಹೊಳಿ ಬೆಂಬಲದೊಂದಿಗೆ ಮಹೇಶ್ ಕುಮಟಳ್ಳಿ ಟೀಮ್ ಅಖಾಡಕ್ಕೆ ಇಳಿದಿದ್ದಾರೆ ಎಂದು ಚುನಾವಣಾ ಫಲಿತಾಂಶ ಹೊರಬರಲಿದ್ದು, ಮತ್ತೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಸವದಿ ಕುಟುಂಬಕ್ಕೆ ಒಲಿಯುತ್ತಾ ಅಥವಾ ಬಿಜೆಪಿ ಕಾಂಗ್ರೆಸ್ಗೆ ಒಲಿಯುತ್ತಾ ಅಂತ ತಿಳಿಯಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.